ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆ, ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬ ಬೋರ್ಡ್ ಹಾಕಿಕೊಂಡಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ 4 ಮಹಡಿಯ ಕಟ್ಟಡ ಇರುತ್ತದೆಯೇ? 50ಕ್ಕೂ ಹೆಚ್ಚು ಕೋಣೆಗಳು ಇರುತ್ತವೆಯೇ? 80 ಶೌಚಾಲಯಗಳು ಇರುತ್ತವೆಯೇ? 100 ಕಂಪ್ಯೂಟರ್ಗಳು, ಒಮ್ಮೆಗೆ 100 ವಿದ್ಯಾರ್ಥಿಗಳು ಕುಳಿತು ಓದಬಹುದಾದ ಲೈಬ್ರರಿ, 500 ವಿದ್ಯಾರ್ಥಿಗಳು ಕುಳಿತು ಉಣ್ಣಬಹುದಾದ ಭೋಜನ ಕೋಣೆ? ಇಲ್ಲ, ಇದೆಲ್ಲವನ್ನು ನಿಮ್ಮ ಅಂತಾರಾಷ್ಟ್ರೀಯ ಯಾನೆ ಇಂಟರ್ನ್ಯಾಷನಲ್ ಶಾಲೆಗಳಲ್ಲಿ ಕಾಣಲು ಸಾಧ್ಯವೇ ಇಲ್ಲ. ಇಲ್ಲಿ ನೋಡಿ, ಈ ಶಾಲೆಯಲ್ಲಿ ಮೇಲೆ ಹೇಳಿದ ಎಲ್ಲವೂ ಇದೆ. ಆದರೆ ಅದು ಇಂಟರ್ನ್ಯಾಷನಲ್ ಶಾಲೆಯಲ್ಲ, ಬದಲಿಗೆ ಸರ್ಕಾರಿ ಶಾಲೆ. ಎಸ್ ವೀಕ್ಷಕರೇ, ನೀವು ಕೇಳುತ್ತಿರುವುದು ಸರಿಯಾಗಿಯೇ ಇದೆ. ಹೌದು, ಇದು ಸರ್ಕಾರಿ ಶಾಲೆಯೇ. ವಿಕೆ ಒಬೋದುಲ್ಲಾ ಸ್ಕೂಲ್. ಈ ಸ್ಕೂಲು ಸುಮಾರು ಆಗಿ ಇದು ಗೌರ್ಮೆಂಟ್ ಉರ್ದು ಸ್ಕೂಲ್ ಆಗಿತ್ತು. ಸುಮಾರು 102 ವರ್ಷ ಆಯ್ತದೆ ಹಾಗೆ. ಈ ಶಾಲೆ 2017ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿ ಒನ್ ಆಫ್ ದ ಮಾನ್ಯುಮೆಂಟ್ ಸ್ಕೂಲ್ ಇದು. ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲಿ ನೀವಿಲ್ಲಿ ನೋಡುತ್ತಿರುವ 4 ಮಹಡಿಯ ಸುವ್ಯವಸ್ಥಿತ ಕಟ್ಟಡದಲ್ಲಿ LKGಯಿಂದ ಆರಂಭಿಸಿ PUC ಅವರೆಗೆ ಶಿಕ್ಷಣವನ್ನ ಒದಗಿಸಲಾಗುತ್ತಿದೆ. ಅದು ಆಂಗ್ಲ ಮಾಧ್ಯಮದಲ್ಲಿ. ಈ ಶಾಲೆಯ ನಿರ್ವಹಣೆ ಈಗ ನಿವೃತ್ತ DCP GA ಬಾವಾ ಅಧ್ಯಕ್ಷರಾಗಿರುವ ಹಜರತ್ ಹಮೀದ್ ಶಾ, ಹಜರತ್ ಮುಹಿಬ್ ಶಾ ಟ್ರಸ್ಟ್ನವರ ಕೈಯಲ್ಲಿ ಇದೆ. ಇಲ್ಲಿ ಈಗ 1000 ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಇದ್ದಾರೆ. ಆದರೆ ಈ ಶಿಕ್ಷಣ ಸಂಸ್ಥೆಯ ಸಾಮರ್ಥ್ಯ 2000 ವಿದ್ಯಾರ್ಥಿಗಳದ್ದು. 2000 ವಿದ್ಯಾರ್ಥಿಗಳಿಗೆ ಸಾಕಾಗುವಷ್ಟು ತರಗತಿಯ ಕೋಣೆಗಳು ಮಾತ್ರವಲ್ಲ, ಇತರೆ ಮೂಲಭೂತ ಸೌಕರ್ಯಗಳು ಇವೆ. 1 ಲಕ್ಷಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಇಡಬಹುದಾದ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಒಮ್ಮೆಗೆ ಕುಳಿತು ಅಧ್ಯಯನ ನಡೆಸಬಹುದಾದ ವಿಶಾಲ ಗ್ರಂಥಾಲಯ, 100 ಕಂಪ್ಯೂಟರ್ಗಳನ್ನು ಹೊಂದಿರುವ 2 ಅಧ್ಯಯನ ಕೊಠಡಿಗಳು, ಒಮ್ಮೆಗೆ 500 ವಿದ್ಯಾರ್ಥಿಗಳು ಕುಳಿತು ಉಣ್ಣಬಹುದಾದ ವಿಶಾಲ ಭೋಜನಾಲಯ, ಅದು ಸ್ಟೈನ್ಲೆಸ್ ಸ್ಟೀಲ್ ಟೇಬಲ್ಗಳು ಮತ್ತು ಆಸನಗಳನ್ನು ಹೊಂದಿರುವ ಭೋಜನಾಲಯ ಎಂದು ಹೇಳಿದ್ರೆ, ಇಲ್ಲಿರುವ ಇತರೆ ಸೌಲಭ್ಯಗಳ ಬಗ್ಗೆ ಹೆಚ್ಚೇನು ವಿವರಿಸಬೇಕಾಗಿಲ್ಲ ಎಂದೆನಿಸುತ್ತದೆ. ಈ ಶಾಲೆಯನ್ನು IMA ಚೀಫ್ ಮನ್ಸೂರ್ ಅಲಿ ಖಾನ್ ಈ ಶಾಲೆಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು. ಆದ್ರೆ ಒಂದು ಒಳ್ಳೆ ಕೆಲಸ ಏನಂತಂದ್ರೆ, IMA ಸ್ಕೂಲ್ ಓನರ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಇದರಲ್ಲಿ ಈಗ ಸದ್ಯಕ್ಕೆ ಸುಮಾರು 58 ರೂಮ್ಸ್ಗಳಿದೆ, 4 ಫ್ಲೋರ್ಗಳಿದೆ, ಸುಮಾರು 80 ಟಾಯ್ಲೆಟ್ಸ್ ಇದೆ, ಒಳ್ಳೆ ಲೈಬ್ರರಿ ಇದೆ. ಎಲ್ಲೇ ಯಾವ ಒಂದು ಪ್ರೈವೇಟ್ ಇದರಲ್ಲಿ ಇನ್ಸ್ಟಿಟ್ಯೂಷನ್ ಇರೋದಂತ ಲೈಬ್ರರಿ ಇದೆ. ಇಲ್ಲಿ ಲ್ಯಾಬೊರೇಟರಿಗಳಿದೆ, 2 ಡೈನಿಂಗ್ ಹಾಲ್, ಎಲ್ಲಿ ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಳಿಗೆ ಬೇರೆ, ಒಂದು ಅಟ್ ಎ ಟೈಮ್ 200-250 ಮಕ್ಕಳು ಕೂತ್ಕೊಂಡು ಊಟ ಮಾಡುವಂಥದ್ದು ಡೈನಿಂಗ್ ವ್ಯವಸ್ಥೆ ಇದೆ. ಈಗ ಇಂಥ ಒಂದು ವ್ಯವಸ್ಥೆ ಬೇರೆ ಸಾಧಾರಣ ಎಲ್ಲಿಯೂ ಗೌರ್ಮೆಂಟ್ ಶಾಲೆಗಳಿಲ್ಲ. ಪ್ಲಾಂಟ್ ಕೂಡ ಇಲ್ಲಿ ಇದೆ. ಸರ್ಕಾರದಿಂದ ಮತ್ತು DSRTಯಿಂದ ಪ್ರೊವೈಡ್ ಆಗಿರ್ತಕ್ಕಂಥ ಪ್ರೊಜೆಕ್ಟರ್ಸ್ಗಳಿದ್ದಾವೆ. ಮತ್ತು ಇನ್ಫೋಸಿಸ್ ಫೌಂಡೇಶನ್ ನಾವು ಸ್ಥಾಪಿಸ್ತಿರ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ಇದೆ. ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ HALನ ಒಂದು ಪ್ರಾಯೋಜಿತದಲ್ಲಿ ಕೊಟ್ಟಿರ್ತಕ್ಕಂಥ ಲ್ಯಾಬ್ರೇಟರಿಗೆ ಸಂಬಂಧಪಟ್ಟ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಇದ್ದಾವೆ. ಇಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯದೊಂದಿಗೆ ನಮ್ಮಲ್ಲಿದ್ದಾರೆ. ಯಾವುದೇ ಖಾಸಗಿ ಶಾಲೆಯಲ್ಲಿ ಸುಲಭದಲ್ಲಿ ಕಾಣಲು ಸಿಗದ ಅಪರೂಪದ ವ್ಯವಸ್ಥೆಗಳು ಕೂಡ ಈ ಶಾಲೆಯಲ್ಲಿ ಇವೆ. 4ನೇ ಮಹಡಿಯವರೆಗೆ ತಲುಪಲು ಲಿಫ್ಟ್ ಇದೆ ಎನ್ನುವುದನ್ನು ಹಾಗೆ ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತಿದ್ದೇನೆ. ಇಲ್ಲಿ ನೋಡಿ, ಇಂತಹ ಕಾರ್ಯಾಗಾರ ನಿಮಗೆ ಖಾಸಗಿ ಶಾಲೆಯಲ್ಲಿ ಆದರೂ ಕಾಣಲು ಸಾಧ್ಯವಿದೆಯೇ? My name is Alia, 7th standard. I got for my best performance in my exam. I'm very happy. Last year I have studied in a private school. When I came to school, I thought government schools are not good and have not facilities. Afterwards I came here, then I thought it is not good. Afterwards I am here, the facilities and everything, it is good. After all teachers are very good, they will explain nicely. Top in 7th standard, I got the award from Nafisa ma'am. This school is not better. When I came, I see the good facilities. Then I thought government school is the best with the private school. My name is Afifa Ahmed. This government school is so nice and they will give for us meal. My name is Mehak Zainab. I am from 7th standard VKO school. I like this school very much.
I think this school is world best school. Good afternoon, everyone. My name is Ume Zainab. I like this school very much, and this school is very, very best. I like all the teachers. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪಿತ ಈ ಶಾಲೆಗೆ LKG, UKG ಅಧಿಕೃತವಾಗಿ ಸೇರ್ಪಡೆಯಾಗಿದ್ದು ಇತ್ತೀಚೆಗಷ್ಟೇ. ಆದರೆ ಶಾಲಾ ಪೂರ್ವ ಮಕ್ಕಳಿಗೆ ಬೇಕಾದ ಎಲ್ಲ ಪರಿಕರಗಳನ್ನು ಇಲ್ಲಿ ಬಹಳ ಮೊದಲೇ ಸುವ್ಯವಸ್ಥಿತವಾಗಿ ಜೋಡಿಸಲಾಗಿದೆ ಹಾಗೂ ಚಿಕ್ಕ ಮಕ್ಕಳಿಗೆ ಅದನ್ನು ಬಳಸಲು ಅವಕಾಶವನ್ನು ನೀಡಲಾಗಿದೆ. LKG, UKG ಚಿಣ್ಣರೊಂದಿಗೆ ಹಾಗೆ ಒಂದು ಸುತ್ತು ಹೊಡೆಯೋಣ ಬನ್ನಿ. ನಾವು ತಗೊಳ್ಳುವಾಗ ಇಲ್ಲಿ LKG, UKG ಮಕ್ಕಳು ಬರ್ತಾ ಇದ್ರು, ಅದು ಲೀಗಲ್ ಇರಲಿಲ್ಲ, ಇಲ್ಲಿಗಲ್ ಇತ್ತು. ಸುಮಾರು 5-6 ವರ್ಷದಿಂದ ನಾವು ಅದನ್ನು ಸರ್ಕಾರಕ್ಕೆ ಅಪೀಲ್ ಮಾಡಿಕೊಂಡು ಮಿನಿಸ್ಟ್ರು ಕೂಡ, ಎಜುಕೇಷನ್ ಮಿನಿಸ್ಟ್ರು ಆವತ್ತು ಇಬ್ಬರು, ಇವತ್ತು 3 ಜನ, ನಾನು ಇಲ್ಲಿ ಬಂದ ನಂತರ ಎಜುಕೇಷನ್ ಮಿನಿಸ್ಟ್ರ್ ಆದರು, 3 ಜನ ಎಜುಕೇಷನ್ ಮಿನಿಸ್ಟ್ರು ಕೂಡ ಈ ಸ್ಕೂಲಿಗೆ ಕರೆಸಿ ವಿಸಿಟ್ ಮಾಡಿ ಭಾಳ ಸಂತೋಷಪಟ್ಟು ಎಲ್ಲ ಸಹಾಯ ಮಾಡುವಂಥ ಭರವಸೆಯನ್ನು ಅವರು ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ LKG, UKG ಇದಕ್ಕೆ ಪರ್ಮಿಷನ್ ಇರಲಿಲ್ಲ. ಇವರು ನಾಗೇಶ್ ಅವ್ರು ಬಂದು ಹೋಗಿ 15 ದಿವಸದಲ್ಲಿ LKG, UKG ಅನ್ನು ಇಂಗ್ಲೀಷ್ ಮೀಡಿಯಮ್ ರೆಕಗ್ನಿಷನ್ ಕೊಟ್ಟರು, ಪರ್ಮಿಷನ್ ಕೊಟ್ಟರು. ಇದನ್ನೆಲ್ಲ ನೋಡುವಾಗ ಇಲ್ಲಿಗೆ ಬರುವ ವಿದ್ಯಾರ್ಥಿಗಳು ಎಲ್ಲಿನವರು, ಅವರ ಹಿನ್ನೆಲೆ ಹೇಗಿರಬಹುದು ಎಂದು ನಿಮ್ಮ ಮನದಲ್ಲಿ ಕುತೂಹಲ ಮೂಡಿರಲಬಹುದು. ವೀಕ್ಷಕರೇ, ಸರ್ಕಾರಿ ಶಾಲೆ ಎಂದ ಮೇಲೆ ಅದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ. ಇಲ್ಲಿಯೂ ಈ ಸಕಲ ಸೌಲಭ್ಯಗಳನ್ನು ಪಡೆಯುತ್ತಿರುವವರು ಅವರೇ ಆಗಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಮಕ್ಕಳು ಬಿಲೋ ಪಾವರ್ಟಿ ಲೆವೆಲ್ ಇರ್ತಕ್ಕಂಥ ಮಕ್ಕಳು. IMA ಇನ್ಸಿಡೆಂಟ್ ಆದ ನಂತರ ಇಲ್ಲಿ ತಬ್ಬಲಿ ಆಗಿತ್ತು ಸ್ಕೂಲು. ಮಕ್ಕಳ ಪೇರೆಂಟ್ಸ್ ಎಲ್ಲ ಬಹಳ ಗಲಿಬಿಲಿಯಲ್ಲಿ ಎಲ್ಲ TC ತೊಗೊಂಡು ಇಲ್ಲಿ ಹೋಗೋಣ ಅಂತೇಳೋ ಪರಿಸ್ಥಿತಿಯಲ್ಲಿತ್ತು. ಆವಾಗ ಆ ಸಂದರ್ಭದಲ್ಲಿದ್ದಂಥ ಮಿನಿಸ್ಟ್ರು ಜಮೀರ್ ಅಹಮದ್ ಅವರು ನನಗೂ ಹೇಳಿದರು, ಅವರು ಇಲ್ಲಿ ಬಂದು ವಿಸಿಟ್ ಮಾಡಿ ಅವ್ರ ಜೊತೆಯಲ್ಲಿ ಈಗಿನ ಇಲ್ಲಿಯ MLA ರಿಜ್ವಾನ್ ಅರ್ಷದ್ ಅವರು MLC ಆಗಿದ್ದರು, ಮತ್ತು ನಸೀರ್ ಅಹಮದ್ ಅವರು ಇದ್ದರು. ಇವರೆಲ್ಲ ಥಿಂಕ್ ಮಾಡಿ ಇಲ್ಲಿ ಬಂದು ನಮ್ಮ ವಕ್ಫ್ ಮಿನಿಸ್ಟ್ರು ಬಹಳ ಇಂಟ್ರೆಸ್ಟ್ ತೊಗೊಂಡು ಇದನ್ನು ಹೀಗೆ ಬಿಡಬಾರ್ದು, ಪ್ರೈವೇಟ್ ಕೊಟ್ಟರೆ ಮತ್ತು ಅವರು ಕಾಲೇಜ್ ಫೀಸೆಲ್ಲ ಸ್ಕೂಲ್ ಫೀಸೆಲ್ಲ ವಸೂಲು ಮಾಡಿಕೊಂಡು ತೊಂದರೆ ಆಗುತ್ತೆ ಮಕ್ಕಳಿಗೆ. ಯಾಕಂದರೆ ಸುತ್ತಮುತ್ತಿರೋರೆಲ್ಲ ಬಡವರು, ಶಿವಾಜಿನಗರ ಬಡವರು, ಭಾಳ ಕೂಲಿ ಕೆಲಸ ಮಾಡುವಂಥ ಅವರ ಮಕ್ಕಳೇ ಇಲ್ಲಿ ಇರುವುದು. ಇಲ್ಲಿ ಬೀದಿ ವ್ಯಾಪಾರ ಇಂಥದ್ದು ಮಾಡಿಕೊಂಡು ಇರುವಂಥ ಗ್ಯಾರೇಜಲ್ಲಿ ಕೆಲಸ ಮಾಡುವಂಥವ್ರ ಮಕ್ಕಳು, ರಿಕ್ಷಾ ಡ್ರೈವರ್ ಮಕ್ಕಳು, ಇಂಥ ಮಕ್ಕಳು ಇರೋದು. ಆದ ಕಾರಣ ನಾವು ಇದು ಪ್ರೈವೇಟ್ನವ್ರು ಕೊಡೋಕ್ಕೆ ಆಗೋದಿಲ್ಲ, ನಾವೇ ನಡೆಸಬೇಕು ಅಂತ ವಕ್ಫ್ ಬೋರ್ಡ್ಗೆ ಇದನ್ನು ದತ್ತು ತಗೊಳ್ತು. ಆವಾಗ ನನ್ನ ಹತ್ರ ಮಾತಾಡಿದರು. ನನಗೂ ಸ್ವಲ್ಪ ಈ ಮಕ್ಕಳಿಗೆ ಫ್ಯೂಚರ್ ಮಕ್ಕಳ ಜನರೇಷನ್ ಕ್ರಿಯೇಟ್ ಮಾಡೋ ಬಗ್ಗೆ, ಅವರ ಎಜುಕೇಷನ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದ ಕಾರಣ ನಾನು ಕೂಡಲೇ ಅದನ್ನು ಒಪ್ಕೊಂಡೆ. ಯಾಕಂದರೆ ನಾನು ವಕ್ಫ್ ಬೋರ್ಡ್ನ ಒಂದು ಸಂಸ್ಥೆ ಅಮಿತ್ ಶಾ ಕಾಂಪ್ಲೆಕ್ಸ್ ಅಂತಿದೆ, ಅಮಿತ್ ಶಾ ಕಾಂಪ್ಲೆಕ್ಸ್ ಅಧ್ಯಕ್ಷ. ಅಲ್ಲಿ ಸುಮಾರು 88 ಲಕ್ಷ ಇದ್ದದ್ದು ವರ್ಷಕ್ಕೆ ಈಗ 3,60,00,000 ಇನ್ಕಮ್ಮು ಬರುವಂಗೆ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಬೈಲಾ ಪ್ರಕಾರ ಎಜುಕೇಷನ್ ಸಹಾಯ ಮಾಡಬೇಕು ಅಂತ ಇದೆ. ಅದೇ ಸಹಾಯ ಮಾಡೋನು ಈ ಮಕ್ಕಳಿಗೆ ಸಹಾಯ ಮಾಡೋಣ ಒಂದು ಮನಸ್ಸು ಮಾಡಿ ಮಿನಿಸ್ಟ್ರಿ ಕೂಡ ಹೇಳಿದ ಕೂಡಲೇ ಒಪ್ಪಿಕೊಂಡು ನಾವು ಇದನ್ನು ಸರ್ಕಾರ ಜೊತೆಯಲ್ಲಿ MOU ಮಾಡಿ, ಅಂದರೆ ಗೌರ್ಮೆಂಟ್ಗೂ ನಮ್ಮ HMS ನಮ್ಮ ವಕ್ಫ್ ಬೋರ್ಡ್ ಇವರು ಸುಮಾರು ವರ್ಷಕ್ಕೆ 1,10,00,000 ನಾವು ಖರ್ಚು ಮಾಡ್ತೇವೆ ಎಂಬ ಒಂದು ಇದರ ಮೇಲೆ ಒಪ್ಪಿಕೊಂಡು ಇದನ್ನು ನಾವು ಅಡಾಪ್ಟ್ ಮಾಡ್ತೀವಿ. HMS ಅಂದರೆ ಸುಮಾರು ಜನ ಟೀಚರ್ಸ್ನ ಒದಗಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮೇಂಟೆನೆನ್ಸ್ ಏನು ಆಗ್ತಾ ಇದೆ ಬಿಲ್ಡಿಂಗ್ ಇವತ್ತು ಈ ಸ್ಥಿತಿ ಇರಲಿಕ್ಕೆ ಅವರೇ ಕಾರಣ ಈಗ ಸದ್ಯದ ಮಟ್ಟಿಗೆ. ನಾವು ತಗೊಂಡ ನಂತರ ನಾವು ಬೇಕಾದಷ್ಟು ಅಡಿಷನಲ್ ಟೀಚರ್ಸ್ ಈಗ ಸದ್ಯ ಬೇರೆ ಬೇರೆ ಸ್ಕಾಲರ್ಸ್ಗಳನ್ನು ಕರೆಸಿ ಮಾತಾಡಿಸಿದ್ದು, ಎಜುಕೇಷನ್ಸ್ ಕರೆಸಿ ಮಾತಾಡಿಸಿದ್ದು. ಈಗ ಪ್ರೆಸಿಡೆಂಟ್ ಸ್ಕೂಲ್ನ ಚೇರ್ಮನ್ ಆದ ನಿಸಾರ್ ಅವರು ಇಂಟ್ರೆಸ್ಟ್ ತೊಗೊಂಡು ಅವರು ಸ್ವಲ್ಪ ಟೀಚರ್ಸ್ ಕಲಿಸ್ಕೊಡ್ತಾ ಇದ್ದಾರೆ. ಮತ್ತು ಅವರು ಇಲ್ಲಿಗೆ ಏನೇನು ಬೇಕು ಅಂತ ಒಂದು ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಒಂದು ರಿಸಲ್ಟ್ ಜಾಸ್ತಿ ಬರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಮೋರ್ ಓವರ್ ಇಲ್ಲಿರೋ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ಹೋಲಿಸ್ಕೊಂಡ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತಕ್ಕಂಥ ಏಕೈಕ ಗೌರ್ಮೆಂಟ್ ಶಾಲೆ ನಮ್ಮದು. ಇಂತಹ ಶಾಲೆಯಲ್ಲಿ PU ಕಾಲೇಜ್ ಕೂಡ ಇದೆ. ಅದು ಮಾತ್ರ ಹೆಣ್ಣು ಮಕ್ಕಳಿಗೆ ಮೀಸಲು. ಕಳೆದ ವರ್ಷವಷ್ಟೇ ಪದವಿ ಪೂರ್ವ ಕಾಲೇಜು ಆರಂಭವಾಗಿದೆ. ಬನ್ನಿ ಈ ಕಾಲೇಜಿನ ವ್ಯವಸ್ಥೆಯ ಬಗ್ಗೆಯೂ ಒಂದಿಷ್ಟು ತಿಳಿದು ಬರೋಣ. ನಮಗೆ ಇಲ್ಲಿ ಈ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ಎಜುಕೇಷನ್ ಬಹಳ ಮುಖ್ಯವಾಗಿತ್ತು. ಬರೀ LKGಯಿಂದ 10th ಸ್ಟ್ಯಾಂಡರ್ಡ್ ತನಕ ಆಯಿತು. ನಂತರ PUC ಇರಲಿಲ್ಲ. ಅದಕ್ಕೆ ಬರೀ ಹೆಣ್ಮಕ್ಳಿಗೋಸ್ಕರ ಈಗ PUC ಕಾಲೇಜ್ PUC ಕೂಡ ಕ್ಲಾಸು ಸ್ಟಾರ್ಟ್ ಆಗಿದೆ. 2 ವರ್ಷ ಆಯಿತು, ಮಕ್ಕಳು ಬರ್ತಾ ಇದ್ದಾರೆ. ಆರ್ಟ್ಸ್ ಕಾಮರ್ಸ್ ಸಬ್ಜೆಕ್ಟ್ ಇವತ್ತು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಇದನ್ನು ಮುಂದುವರಿಸುವಂಥ ಫೆಸಿಲಿಟೀಸ್ ಬೇಕಾದಷ್ಟು ಇದೆ, ಅವಕಾಶಗಳಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದನ್ನು ಕೂಡ ಮಾಡ್ಬೋದು.
ಒಳ್ಳೆ ಒಂದು ಎಜುಕೇಷನ್ ಸೆಂಟರ್ ಆಗಿ ಇದನ್ನು ಮಾಡಬಹುದು ಅಂತ ನಮ್ಮದು ಆಸೆ. ಈ ಕಾಲೇಜ್ ಸುಮಾರು 1 ವರ್ಷದಿಂದ ನಾವು ಪ್ರಥಮ PUC ಇಂದ ಪ್ರಾರಂಭಿಸಿದ್ದೇವೆ. ಈಗಿದ್ದ ಹೈಸ್ಕೂಲ್ ಪ್ರೌಢಶಾಲೆಯನ್ನೇ ಮತ್ತೆ ಅದನ್ನು ಮೇಲ್ದರ್ಜೆಗೇರಿಸಿ ಕಾಲೇಜಿಗೋಸ್ಕರ ಒಂದು ಹೆಣ್ಣು ಮಕ್ಕಳ ಕಾಲೇಜಿಗೋಸ್ಕರ ಈ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಲಾಗಿದೆ. ನಮ್ಮಲ್ಲಿ ಮುಖ್ಯವಾಗಿ ಆರ್ಟ್ಸ್ ಮತ್ತು ಕಾಮರ್ಸ್ 2 ಫ್ಯಾಕಲ್ಟೀಸ್ ಇದೆ. ಎಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲೇ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಎಲ್ಲ ಲ್ಯಾಬ್ ಎಲ್ಲ ನಮಗೆ ಫೆಸಿಲಿಟಿ ಇರೋದ್ರಿಂದ ನಮಗೆ CEBA ಒಂದು ಕಾಂಬಿನೇಷನ್ ಕೂಡ ಇಲಾಖೆಯಿಂದ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾಡೋದಕ್ಕೆ. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಬೇಕು ಆ ಫೆಸಿಲಿಟೀಸ್ ನಾವೆಲ್ಲ ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಮತ್ತು ನುರಿತ ಉಪನ್ಯಾಸಕರು ನಮ್ಮಲ್ಲಿ ಇರೋದು ಬಹಳ ನನಗೆ ಅದೃಷ್ಟ ಇರುವಂಥ ಕಾಲೇಜು ಅಂತ ಹೇಳ್ಬೋದು. ಎಲ್ಲ ಸುಮಾರು 28 ವರ್ಷ ಸರ್ವಿಸ್ ಆಗಿರುವಂಥ ಉಪನ್ಯಾಸಕರಲ್ಲಿದ್ದಾರೆ ಮತ್ತು ಮಕ್ಕಳಿಗೆ ಅದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ಮತ್ತು ಇಲ್ಲಿ ಲೈಬ್ರರಿ ಇದೆ, ಲ್ಯಾಬ್ಸ್, ಕಂಪ್ಯೂಟರ್ ಲ್ಯಾಬ್ಸ್ ಇದೆ. ನಮ್ಮಲ್ಲಿ ಒಂದು 200 ಮಕ್ಕಳು ಅಭ್ಯಾಸ ಮಾಡ್ಬೋದು. ವಿಶೇಷವಾಗಿ ನಾವು ಈ ವರ್ಷ ಲಾಸ್ಟ್ ಇಯರ್ ಎಲ್ಲ ಹೆಣ್ಮಕ್ಳಿಗೆ ಫೀಸ್ ಇಲ್ದೇನೆ ನಾವು ಕಾಲೇಜ್ನ ಪ್ರಾರಂಭ ಮಾಡಿದ್ವಿ. ಇನ್ನೆಲ್ಲ ಬುಕ್ಸು ಎಲ್ಲ ಕೂಡ ನಾವೇ ಕೊಟ್ಟಿದ್ವಿ ಅವರಿಗೆ ಅಭ್ಯಾಸ ಮಾಡಲಿಕ್ಕೆ. ಅದನ್ನೆಲ್ಲ ಆ್ಯಕ್ಚುಲಿ ನಾನು ಪ್ರಾಂಶುಪಾಲರಾಗಿ ನಾನು ನೋಡಿದೆ. ಸೊ ಈ ಬುಕ್ಸ್ಗೆ ಮತ್ತು ಇದೆಲ್ಲ ಕೆಲವು ಹೆಣ್ಮಕ್ಳಿಗೆ ಫ್ರೀಯಾಗಿ ಯೂನಿಫಾರ್ಮು ನನ್ನ ಪರ್ಸನಲ್ ನಾನು ಸ್ಪಾನ್ಸರ್ ಮಾಡಿದ್ದೇನೆ. ಮತ್ತು ಕೆಲವು ಮಕ್ಕಳಿಗೆಲ್ಲ ಫೀಸ್ ಎಲ್ಲ ನಮ್ಮ ಉಪನ್ಯಾಸಕರ ಕಡೆಯಿಂದನೂ ಸಂದಾಯವಾಗಿದೆ. ಸುತ್ತಲೂ ಮುತ್ತಲಿರೋ ಜನಕ್ಕೆ ನಾನು ಹೇಳೋದಿಷ್ಟೇ, ಸುಮಾರು ಜನ ಬಡ ಫ್ಯಾಮಿಲಿಗಳು ಇಲ್ಲಿದ್ದಾರೆ ನಾನು ನೋಡಿದ ಮಟ್ಟಿಗೆ. ಅವರೆಲ್ಲರೂ ಯಾವುದೇ ಒಂದು ಸಂಕೋಚ ಇಲ್ಲದೆ ಅಥವಾ ಭಯ ಪಡದೆ ಅವ್ರು ತಮ್ಮ ಹೆಣ್ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಕೊಡ್ಬೇಕು. ಮತ್ತು ನಾವು ತುಂಬ ಸೆಕ್ಯೂರ್ ಆಗಿ ಹೆಣ್ಮಕ್ಕಳನ್ನ ನೋಡ್ಕೊಳ್ತೀವಿ ಅನ್ನೋ ಒಂದು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಮನೆ ಹತ್ರ ಫ್ರೆಂಡ್ಸ್ ಕೊಟ್ಟಿದ್ದಾರೆ. VKO ಕಾಲೇಜ್ ಚೆನ್ನಾಗಿದೆ. ಮತ್ತು ಬಾನ್ಸ್ವಾಡಿಲಿಂದ ಇಲ್ಲಿ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಲೆಸನ್ಸ್ ಎಲ್ಲ. VKO ಕಾಲೇಜ್ ಇಸ್ ವೆರಿ ಗುಡ್. ಆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಟೀಚರ್ಸ್ ಆರ್ ವೆರಿ ಗುಡ್. Myself Shazia. I am coming from Neelsandar to read here. This is very nice college. We are very appreciated to come this college. Please join this. VKO college ತುಂಬಾ ಒಳ್ಳೆ ಕಾಲೇಜ್, ಚೆನ್ನಾಗಿದೆ ಈ ಕಾಲೇಜ್. My name is Umme Safia. I am from Bhuneshwari Nagar. This college is very good and all the facilities are there. Computer lab, library. Please everyone come and join for this college. This college is very best. I am Ubaidullah, lecturer in commerce, and the students is also having all type of infrastructure is there and good faculty is there, and the students studying for this good atmosphere is there. I request the parents to get it admission in this college for and all community people. It is open for all community people. ತುಂಬ ಒಳ್ಳೆ ಕಾಲೇಜ್ ಇದು. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸೂ ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಸೌಲಭ್ಯಗಳನ್ನು ಇಲ್ಲಿ ಪಡಿತಾ ಇದ್ದಾರೆ. ತುಂಬ ಇಲ್ಲಿ ಟ್ಯಾಲೆಂಟೆಡ್ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಇದ್ದಾರೆ. ಆದರೆ ನಮ್ಮದು ಏನು ಡಿಸಡ್ವಾಂಟೇಜ್ ಅಂದರೆ ನಮಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಈ ಕಾಲೇಜಿನಲ್ಲಿ ನಮಗೆ ಮಕ್ಕಳು ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ. ನಮ್ಮದು ಒಂದೇ ಉದ್ದೇಶ, ಈ ಮಕ್ಕಳಿಗೆ ನಾವು ತುಂಬ ಡಿಸಿಪ್ಲಿನ್ ಆಗಿ ತುಂಬ ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಶಿವಾಜಿನಗರ್ ಏರಿಯಾ. ಹಿಯರ್ ಮೇ ಬಿ college facilities are not good. Since this is one of the finest college which I have seen, I want all the parents, I request all the parents and the public to admit their girl child here, irrespective of any caste community or any this one language. We have opened this college. ಇಡೀ ಶಿವಾಜಿನಗರದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಹೆಣ್ಣು ಮಕ್ಕಳ ಕಾಲೇಜು. ಈ ಹಿಂದೆ ಶಿವಾಜಿನಗರದಲ್ಲಿ ಯಾವುದೇ ಗೌರ್ಮೆಂಟ್ PU ಕಾಲೇಜ್ ಇರಲಿಲ್ಲ ಮತ್ತು ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಭದ್ರತೆಯನ್ನು ಇರತಕ್ಕಂಥ ಏಕೈಕ ಕಾಲೇಜು. ಇಂಥ ಕಾಲೇಜಿಗೆ ತಮ್ಮ ಮಕ್ಕಳನ್ನು ಸೇರಿಸಲಿ ಅಂತೇಳಿ ಪೋಷಕರಲ್ಲಿ ಮನವಿ ಮಾಡುತ್ತೇನೆ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.